Namaste. Subject Chartered Accounts CA Entrance Exam. Paper 3 Business Mathematics, Logical Reasoning and Statistics. One paper, 2 hours, 100 marks. Chapter number 1 Ratio and Proportion, Indices, Logarithms. Question Bank 1A Multiple choice questions MCQ. Select the correct option out of the 4 given options. Problem number 22. The ratio between the speeds of 2 trains is 7:8. If the second train runs 400 kilometers in 5 hours, the speed of the first train is option A 10 km per hour, option B 50 km per hour, option C 71 km per hour, option D none of these. ಸೊ ಇಲ್ಲಿ ಗಿವನ್ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಿ ರೇಷಿಯೋ ಆಫ್ 2 ಟ್ರೈನ್ ಇಸ್ ಸ್ಪೀಡ್ ಆಫ್ 2 ಟ್ರೈನ್ಸ್ ದಿ ರೇಷಿಯೋ ಆಫ್ speed of the ratio between the speeds of the ratio of speeds of 2 trains equal to ratio is 7:8. 7:8. So formula is ಏನು ಯೂಸ್ ಮಾಡಬೇಕು ಫಿಸಿಕ್ಸ್ದು ಫಾರ್ಮುಲಾ ಗೊತ್ತಿದೆಯಲ್ಲ. ಸೊ ಡಿಸ್ಟೆನ್ಸ್ ಅಂದರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಇಂಟು ಟೈಮ್ ಅಂತ. ಓಕೆ, ಸೊ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ದಿಸ್ ಇಸ್ ದ ಫಾರ್ಮುಲಾ. ಸೊ ಇವಾಗ ಕ್ಯಾಲ್ಕುಲೇಷನ್ ನೋಡೋಣ. ಓಕೆ, ಫಾರ್ ಕ್ಯಾಲ್ಕುಲೇಷನ್ ಏನು ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ಟ್ರೈನ್ದು ಸ್ಪೀಡ್ ಎಷ್ಟು ಅಂತ. ಓಕೆ, ಈಗ ಅಸಂಪ್ಷನ್ ಮಾಡ್ಕೊಳ್ಳೋಣ. ಲೆಟ್ ದೆ ಸ್ಪೀಡ್ ಆಫ್ ಟ್ರೈನ್ಸ್ ಬಿ ಫಸ್ಟ್ ಟ್ರೈನ್ದು 7x ಆ್ಯಂಡ್ 8x ರೆಸ್ಪೆಕ್ಟಿವ್ಲಿ. ಆಯಿತಾ, ಇದನ್ನು ಅಸಂಪ್ಷನ್ ಮಾಡಿದ್ದು. ಈಗ ಸ್ಪೀಡ್ ಆಫ್ ಸೆಕೆಂಡ್ ಟ್ರೈನ್ ಎಷ್ಟು ಸ್ಪೀಡ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಪರ್ ಟೈಮ್. ಸೊ ಅಲ್ಲಿಗೆ ಇದು ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಪರ್ ಟೈಮ್ ಆಗುತ್ತೆ. ಓಕೆ, ಸೊ ಸ್ಪೀಡ್ ಈಸ್ 400. ಡಿಸ್ಟೆನ್ಸ್ ಎಷ್ಟು ಅಂದರೆ 400 ಕಿಲೋಮೀಟರ್ಸ್. ಸೊ ಟೈಮ್ ಎಷ್ಟು ಅಂದರೆ 5 hours. ಸೊ 5 hours. ಸೊ ಈಕ್ವಲ್ ಟು 80 ಆಗುತ್ತೆ. 80 ಕಿಲೋಮೀಟರ್ ಪರ್ ಅವರ್ಸ್. ಓಕೆ, ನೆಕ್ಸ್ಟು ಅಕಾರ್ಡಿಂಗ್ ಟು ದಿ ಕ್ವಶನ್ ಏನಾಗಿದೆ, ಇಲ್ಲಿ ಸೆಕೆಂಡ್ ಟ್ರೈನದು ರನ್ಸ್ ಎಷ್ಟು. ಸೆಕೆಂಡ್ ಟ್ರೈನ್ according to the question ಸೊ ಇಲ್ಲಿ ಸೆಕೆಂಡ್ ಟ್ರೈನ್ ಅಂತ ಹೇಳಿದ್ರೆ ಅದರದ್ದು ಸ್ಪೀಡ್ ಎಷ್ಟು 8x ಈಕ್ವಲ್ ಟು ಸ್ಪೀಡ್ ಆಫ್ ಸೆಕೆಂಡ್ ಟ್ರೈನ್ ಈಸ್ 80 ಕಿಲೋಮೀಟರ್ ಪರ್ ಹವರ್. ದೆನ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಈಕ್ವಲ್ ಟು 10 ಕಿಲೋಮೀಟರ್ ಪರ್ ಹವರ್ ಆಯಿತು. ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ ಯಾವುದು ಸ್ಪೀಡ್ ಆಫ್ ದಿ ಫಸ್ಟ್ ಟ್ರೈನ್ ಎಷ್ಟು ಸ್ಪೀಡ್ ಆಫ್ ದಿ ಫಸ್ಟ್ ಟ್ರೈನ್ ಅಂತ ಹೇಳಿದ್ರೆ 7x ಅಂತ ಇದೆ. 7x. ಸೊ ದಟ್ ಈಸ್ ಈಕ್ವಲ್ ಟು 7 into 10
kilometer per hour is 70 kilometer per hour. So 70 kilometer per hour is the answer. So but ಇಲ್ಲಿ 70 ಇಲ್ಲ ಆಪ್ಷನ್ಸ್ ಅಲ್ಲಿ. ಸೊ ಆಪ್ಷನ್ ಡಿ ನನ್ ಆಫ್ ದೀಸ್ ಈಸ್ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಲ್ಲ, ಒಮ್ಮೆ ಹೇಳ್ತೇನೆ. ಗಿವನ್ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ದಿ ರೇಷಿಯೋ ಆಫ್ ಸ್ಪೀಡ್ ಆಫ್ 2 ಟ್ರೈನ್ 7:8. ನೆಕ್ಸ್ಟ್ ಫಾರ್ಮುಲಾ ಗೊತ್ತಿದೆ, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಥವಾ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಪರ್ ಟೈಮ್ ಅಂತ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಯಾವುದನ್ನು ಅಂದರೆ ಸ್ಪೀಡ್ ಆಫ್ ದಿ ಫಸ್ಟ್ ಟ್ರೈನ್ ಎಷ್ಟು ಅಂತ. ಸ್ಪೀಡ್ ಆಫ್ ದಿ ಸೆಕೆಂಡ್ ಟ್ರೈನಲ್ಲಿ ರನ್ಸ್ ಅದು 400 ಕಿಲೋ ಅಂದರೆ 5 ಅವರ್ಸಿಗೆ 400 ಕಿಲೋಮೀಟರ್ ಅಷ್ಟು ಹೋಗಿರುತ್ತೆ. ಓಕೆ, ಇಫ್ ದಿ ಸೆಕೆಂಡ್ ಟ್ರೈನ್ ರನ್ಸ್ ಅಂದರೆ ಇಫ್ ಕಂಡೀಷನ್ಸ್ ಇದೆ ಇಲ್ಲಿ. ಇಫ್ ದಿ ಸೆಕೆಂಡ್ ಟ್ರೈನ್ ರನ್ಸ್ 400 ಕಿಲೋಮೀಟರ್ಸ್ ಇನ್ 5 ಅವರ್ಸ್, ಸೆಕೆಂಡ್ ಟ್ರೈನು 5 ಅವರ್ಸಿಗೆ 400 ಕಿಲೋಮೀಟರ್ ರೀಚ್ ಆದರೆ ಫಸ್ಟ್ ಟ್ರೈನದು ಸ್ಪೀಡ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೆಕೆಂಡ್ ಟ್ರೈನ್ ಇದೆಯಲ್ಲ ಅದರ ಸ್ಪೀಡ್ 5 ಅವರ್ಸಿಗೆ 400 ಕಿಲೋಮೀಟರ್ಸ್ ಅಷ್ಟು ರೀಚ್ ಆಗಿದ್ದರೆ, ಕಂಪ್ಲೀಟ್ ಮಾಡಿದರೆ ಫಸ್ಟ್ ಟ್ರೈನ್ದು ಸ್ಪೀಡ್ ಎಷ್ಟು. ಸೊ ಆಗ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ, ಅದನ್ನು ಸ್ಪೀಡ್ ಆಫ್ ದಿ ಫಸ್ಟ್ ಟ್ರೈನ್ಗೆ ಹಾಕ್ಕೊಂಡ್ರೆ 70 ಕಿಲೋಮೀಟರ್ ಪರ್ ಅವರ್. ಸೊ ಸಪೋಸ್ ಸೆಕೆಂಡ್ ಟ್ರೈನು 5 ಅವರ್ಸಿಗೆ 400 ಕಿಲೋಮೀಟರ್ ಅಷ್ಟು ರನ್ ಮಾಡಿದರೆ ಫಸ್ಟ್ ಟ್ರೈನ್ದು ಸ್ಪೀಡ್ 70 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಅಂದರೆ 1 ಅವರಿಗೆ 70 ಕಿಲೋಮೀಟರ್. ಓಕೆ, ಬಟ್ ಇಲ್ಲಿ 70 ಕಿಲೋಮೀಟರ್ ಪರ್ ಅವರ್ ಇಲ್ಲ ಆಪ್ಷನ್ನು, ಹಾಗಾಗಿ ನನ್ ಆಫ್ ದೀಸ್ ಇದೆಯಲ್ಲ ಅದು ಕರೆಕ್ಟ್ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.